ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊನ್ನೆ NTR ಅವರ ಬರ್ತ್ಡೇಗೆ ಪ್ರಶಾಂತ್ ನೀಲ್ ಅಂಡ್ NTR ಅವರ ಕಾಂಬಿನೇಷನ್ ಬರ್ತಾ ಇರುವಂತಹ ಡ್ರ್ಯಾಗನ್ ಫಿಲಮ್ ನ ಗ್ಲಿಮ್ಸ್ ಆರ್ ಟೀಸರ್ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇದು ನಿಮ್ಗೆಲ್ಲರಿಗೂ ಗೊತ್ತು ಅಲ್ವಾ. ಬಟ್ ಇದಾದ ನೆಕ್ಸ್ಟ್ ಡೇನೆ ಪ್ರಶಾಂತ್ ನೀಲ್ ಅವರು ಒಂದು ಇಂಟರ್ವ್ಯೂನ ಡ್ರ್ಯಾಗನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ನಾವಿವತ್ತು ಪ್ರಶಾಂತ್ ನೀಲ್ ಅವರು ಇದರಲ್ಲಿ ಏನ್ ಹೇಳಿದ್ರು, ಡ್ರ್ಯಾಗನ್ ಬಗ್ಗೆ ಇವ್ರು ಹೇಳ್ದಂತ 5 ಶಾಕಿಂಗ್ ಅಪ್ಡೇಟ್ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಪ್ರಶಾಂತ್ ನೀಲ್ ಅವರು ಡ್ರ್ಯಾಗನ್ ಫಿಲಮ್ ಬಗ್ಗೆ ಹೇಳಿರೋ ಮೊದಲನೆಯ ಪಾಯಿಂಟ್ ಏನು ಅಂತಂದ್ರೆ, ಈ ಫಿಲಮ್ನ 50% ಆಫ್ ದ ಸ್ಟೋರಿ 1960 ಪೀರಿಯಡ್ ಆಫ್ ಟೈಮಲ್ಲಿ ಆದಂತಹ ಟ್ರೂ ಇನ್ಸಿಡೆಂಟ್ಸ್ ಮೇಲೆ ಅಥವಾ ಫ್ಯಾಕ್ಟ್ಸ್ ಮೇಲೆ ಮಾಡಿರುವಂಥದ್ದು ಅಂತ ಹೇಳಿದ್ದಾರೆ. ಇನ್ನು ಎರಡನೆಯದ್ದು ಇದಕ್ಕೆ ಲಿಂಕ್ ಆಗಿರುವಂಥ ಪಾಯಿಂಟ್ ಏನು ಅಂತಂದ್ರೆ, ಅದು ಡ್ರ್ಯಾಗನ್ ಫಿಲಮ್ನ ನೋಡ್ಕೊಂಡ್ ಬಂದಾಗ ಔಟ್ಪುಟ್ ಆಗಿ ಇದು ನಿಮಗೆ ಡೆಫಿನೆಟ್ಲಿ ಒಂದು ದೇಶಭಕ್ತಿ ಫೀಲ್ನ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ದುರಂಧರ್ ಫಿಲಮ್ ತರನೇ ಒಂದು ದೇಶ ಪ್ರೇಮ ಫಿಲಮ್ ಆಗಿರುತ್ತೆ. ಇನ್ನು ಮೂರನೆಯ ಫ್ಯಾಕ್ಟ್ ಏನು ಅಂತಂದ್ರೆ, ಅನಿಲ್ ಕಪೂರ್ ಅವ್ರನ್ನ ಈ ಟೀಸರ್ ಅಲ್ಲಿ ಒಬ್ಬ ಚೀಫ್ ನಾರ್ಕೋಟಿಕ್ ಆಫೀಸರ್ ಅಂತ ತೋರಿಸಿರೋದ್ರಿಂದ ಅಂಡ್ ಜಮೀಲ್ ರೆಹಮಾನ್ ಅವರು ಹೀರೋ ಆಗ್ಬೇಕು ನೀವು ಅಂತ ಹೇಳಿರುವಂತ ಒಂದು ಡೈಲಾಗ್ ಇಂದ ಎಷ್ಟೋ ಜನ ಇವ್ರನ್ನ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಲ್ಲಿ ಅಥವಾ ಹೀರೋ ಟೈಪ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಪ್ರಶಾಂತ್ ನೀಲ್ ಅವರು ಹೇಳಿರೋ ಹಾಗೆ ಇವರು ಈ ಫಿಲಮ್ ನ ಮೈನ್ ವಿಲ್ಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ನಾಲ್ಕನೆಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ, ಅದು ಪ್ರಶಾಂತ್ ನೀಲ್ ಅವರು ಹೇಳಿರೋ ಹಾಗೆ ಡ್ರ್ಯಾಗನ್ ಫಿಲಮ್ KGF ಚಾಪ್ಟರ್ 2 ಆರ್ ಸಲಾರ್ ಫಿಲಮ್ ಅಲ್ಲಿ ನಾವು ಏನು ವೈಲೆನ್ಸ್ ನ ನೋಡಿದೀವಿ ಅಲ್ವಾ, ಅದಕ್ಕೂ ಜಾಸ್ತಿ ಇದರಲ್ಲಿ ವೈಲೆನ್ಸ್ ಅಂಡ್ ಡಾರ್ಕ್ನೆಸ್ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಆಕ್ಷನ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ಇನ್ನು ಐದನೆಯ ಫ್ಯಾಕ್ಟ್ ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಫಿಲಮ್ ಅಲ್ಲಿ NTR ಅವರು ಇಲ್ಲಿ ತನಕ ಶೂಟ್ ಮಾಡಿರುವಂತಹ ಸೀನ್ಸ್ ಅಲ್ಲಿ ಕೇವಲ 3ರಿಂದ 4 ಸೀನ್ ಅಲ್ಲಿ ಮಾತ್ರನೇ ರೀಟೇಕ್ ನ ತಗೊಂಡಿದಾರಂತೆ. ಇನ್ನು ಎಲ್ಲಾ ಶಾರ್ಟ್ಸ್ನು ಇವರು ಕೇವಲ ಒಂದೇ ಟೇಕ್ಗೆ ನಾವು ಶೂಟ್ ಮಾಡಿ ಮುಗಿಸಿದೀವಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಅರ್ಥ ಆಗ್ತಾ ಇದೆ, NTR ಅವರು ಇದರಲ್ಲಿ ಜಸ್ಟ್ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇಲ್ಲ, ಬದಲಿಗೆ ಇವರು ಆ ಕ್ಯಾರೆಕ್ಟರ್ಲಿ ಜೀವಿಸ್ತಾ ಇದ್ದಾರೆ. ಸೊ ಇದರ ಔಟ್ಪುಟ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಇದಿಷ್ಟೇ ಅಲ್ಲ, ಪ್ರಶಾಂತ್ ನೀಲ್ ಅವರು ಇನ್ನೂ ಒಂದು ಮಾತು ಹೇಳಿದ್ದಾರೆ. ಅದೇನು ಅಂತಂದ್ರೆ, ಇವರ ಫಿಲಮ್ಗಳಲ್ಲಿ ಈ ಡಾರ್ಕ್ ಕಲರ್ನ ಫೋಕಸ್ ಮಾಡೋದನ್ನ ಸಲಾರ್ ಪಾರ್ಟ್ 2ಗೆನೆ ಎಂಡ್ ಮಾಡ್ತಾ ಇದಾರಂತೆ. ಇದಾದ್ಮೇಲೆ ಒಂದು ಮೈಥಾಲಜಿಕಲ್ ಫಿಲಮ್ನ ಕಲರ್ಫುಲ್ ಆಗಿ ತೆಗಿತೀನಿ ಅಂತ ಹೇಳ್ಕೊಂಡಿದ್ದಾರೆ. ಅಂಡ್ ಇನ್ನೂ ಒಂದು ಏನು ಹೇಳಿದ್ದಾರೆ ಅಂತಂದ್ರೆ, ಅದು ಇವರು ಒಂದು ಫ್ಯಾಮಿಲಿ ಮಾಸ್ ಕಥೆನ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಮಾಡೋ ಪ್ಲಾನ್ ಅಲ್ಲಿ ಇದ್ರಂತೆ. ಆದ್ರೆ ಅದು ಅವ್ರ ಜೊತೆನೆ ಹೋಯ್ತು, ಬಿಕಾಸ್ ಅದು ಅವ್ರಿಗೆ ಮಾತ್ರನೇ ಅಂತ ಮಾಡಿದ್ದಂತ ಕತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ನಿಮ್ಗೆ ಪ್ರಶಾಂತ್ ನೀಲ್ ಅವರ ಬಗ್ಗೆ, ಅವರ ವಿಷನ್ ಬಗ್ಗೆ ಅಂಡ್ ಅವರ ಡ್ರ್ಯಾಗನ್ ಫಿಲಮ್ ಬಗ್ಗೆ ನಿಮ್ಗೆ ಇರುವಂತ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.